ವೀಕ್ಷಕರೇ, ಇಲ್ಲಿ ಇರುವಂತ ಈ ಪುಟ್ಟ ಬಾಲಕಿಯನ್ನ ಒಂದ್ಸಾರಿ ನೋಡಿ. ಈ 2 ವರ್ಷದ ಬಾಲಕಿ ಆಕೆ ಬಳಿ ಮಾತನಾಡೋದಕ್ಕೆ ಬರುವಂತ ಯಾರನ್ನಾದ್ರೂ ದೃಷ್ಟಿ ಇಟ್ಟು ನೋಡ್ತಾ ಒಂದ್ಸಲ ನಕ್ಕದ್ಲು ಅಂದ್ರೆ ಅವ್ರಿಗೆ ಬ್ಯಾಡ್ ಟೈಮ್ ಬಂತು ಅಂತಾನೆ ಅರ್ಥ. ಯಾಕೆಂದ್ರೆ ಆಕೆ ಆ ರೀತಿ ನಕ್ಕು ನೋಡಿದ್ಲು ಅಂದ್ರೆ ಅವ್ರಿಗೆ ಅಥವಾ ಅವರ ಕುಟುಂಬದ ಯಾರಿಗಾದ್ರೂ ಇಷ್ಟಲ್ಲೇ ಸಮಸ್ಯೆ ಆಗುತ್ತೆ ಅಥವಾ ಅವ್ರ ಕುಟುಂಬದಲ್ಲಿ ಏನಾದ್ರೂ ತೊಂದರೆ ಉಂಟಾಗಬಹುದು. ವೀಕ್ಷಕರೇ, ಇದ್ಯಾವುದೋ ಬ್ಲಾಕ್ ಮ್ಯಾಜಿಕ್ ಅಲ್ಲ. ಅಲ್ಲಿ ಈ 2 ವರ್ಷದ ಬಾಲಕಿಯನ್ನ ತುಂಬಾ ವಿಶೇಷವಾಗಿ ಕಾಣಲಾಗುತ್ತೆ. ಈಕೆ ಸಾಮಾನ್ಯ ಬಾಲಕಿ ಅಲ್ಲ, ಅವಳು ಸಾಕ್ಷಾತ್ ದುರ್ಗಾ ಮಾತೆಯ ಅವತಾರ ಅನ್ನುವಂತ ನಂಬಿಕೆ ಅಲ್ಲಿಯ ಜನರಲ್ಲಿ ಇದೆ. ಅಲ್ಲಿಯ ರಾಜ, ರಾಷ್ಟ್ರಪತಿ ಹಾಗೂ ಆ ದೇಶದ ಅನೇಕ ಜನ ಗಣ್ಯರು ಕಳೆದ 2,500 ವರ್ಷಗಳಿಂದನೂ ಕೂಡ ಈ ಒಂದು ಪುಟ್ಟ ಬಾಲಕಿಯನ್ನ ಪೂಜ್ಯ ಭಾವದಿಂದ ಆರಾಧಿಸ್ತಾ ಬಂದಿದ್ದಾರೆ. ಈಕೆಯ ಕೃಪಾಶೀರ್ವಾದದಿಂದನೇ ನೇಪಾಳ ದೇಶ ಇದುವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ಅಸ್ತಿತ್ವದಲ್ಲಿ ಇದೆ ಅಂತ ಆ ಜನ ವಿಶೇಷವಾಗಿ ನಂಬ್ತಾರೆ. ಇಷ್ಟಕ್ಕೂ ಈ ಪುಟ್ಟ ಬಾಲಕಿ ಯಾರು? ಕಳೆದ 2,500 ವರ್ಷಗಳಿಂದನೂ ಕೂಡ ಜನ ಯಾಕೆ ಈ ಬಾಲಕಿಯನ್ನ ಪೂಜೆ ಮಾಡ್ತಾ ಬಂದಿದ್ದಾರೆ? ಬೌದ್ಧ ದೇಶವಾದಂತ ನೇಪಾಳನಲ್ಲಿ ನಮ್ಮ ಹಿಂದೂ ದೇವತೆಯರ ಆರಾಧನೆ ಇದುವರೆಗೂ ನಡೆದುಕೊಂಡು ಬಂದಿರೋದು ಹೇಗೆ ಎಂಬ ಮುಂತಾದ ಅನೇಕ ಆಸಕ್ತಿಕರ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಇಲ್ಲಿಂದ 1,000 ವರ್ಷಗಳ ಹಿಂದೆ ನೇಪಾಳದ ರಾಜಧಾನಿ ಆದಂತ ಕಠ್ಮಂಡುವಿನಲ್ಲಿ ಅಸಂಖ್ಯಾತ ಪ್ರಮಾಣದಲ್ಲಿ ಹಿಂದೂ ಧರ್ಮವನ್ನು ಪರಿಪಾಲಿಸುವಂತ ಹಿಂದೂಗಳು ಇದ್ರು. ಅವರೆಲ್ಲ ಸನಾತನ ಧರ್ಮದ ದೈವಗಳಲ್ಲಿ ನಂಬಿಕೆಯನ್ನು ಇಟ್ಟು ಪೂಜೆ ಮಾಡ್ತಿದ್ರು. ಆಗಿನಿಂದ ಈ ಕಠ್ಮಂಡು ನಗರ ಸದಾಕಾಲ ಪೂಜೆ, ಪುರಸ್ಕಾರ ಹಾಗೂ ಶ್ರದ್ಧೆಗಳಿಂದ ಮತ್ತೆ ಭಕ್ತಿಗಳಿಂದ ಕೂಡದಂತ ಸ್ವರ್ಗದಂತ ಸ್ಥಳ ಆಗಿತ್ತು. ಮಲ್ಲ ಎಂಬ ಹೆಸರಿನ ರಾಜ ಪರಿವಾರ ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇತ್ತು. ಇವರು ಶಿವ, ದುರ್ಗೆ ಸೇರಿದಂತೆ ಹಿಂದೂ ಧರ್ಮದ ದೇವರುಗಳನ್ನ ಆರಾಧಿಸ್ತಿದ್ರು. ಹೀಗಿದ್ದಾಗ ಒಂದ್ ರಾತ್ರಿ ಇಡೀ ಊರೇ ಮಲಗಿದ್ದಾಗ ಊರಿನ ರಾಜ ಆದಂತ ಜಯಪ್ರಕಾಶ್ ಮಲ್ಲ ತಾನೊಬ್ನೇ ಏನೋ ಯೋಚನೆ ಮಾಡ್ತಾ ಎದ್ದು ಕೂತಿದ್ದ. ಆಗ ಆ ಕತ್ತಲ ಸಮಯದಲ್ಲೂ ಕೂಡ ಆತ ಇದ್ದಂತ ಕೋಣೆಯ ಕಿಟಕಿ ಮೂಲಕ ಪ್ರಕಾಶಮಾನವಾದಂತ ಬೆಳಕೊಂದು ಕಾಣಿಸ್ಕೊಳ್ಳುತ್ತೆ. ಆ ಕಿಟಕಿ ಮುಚ್ಚಿದ್ರೂ ಕೂಡ ರಾತ್ರಿಯ ವೇಳೆ ಕಣ್ಣಿಗೆ ಕಂಡಂತ ಆ ಬೆಳಕನ್ನು ನೋಡಿ ಆತ ಆಶ್ಚರ್ಯ ಪಡ್ತಾನೆ. ಆತ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಅಲ್ಲಿ ಒಬ್ಬ ಸುಂದರವಾದಂತ ಸ್ತ್ರೀ ಪ್ರತ್ಯಕ್ಷ ಆಗ್ತಾಳೆ. ಆಕೆ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು. ಹೀಗಿದ್ರೂ ಕೂಡ ಆಕೆ ನೋಡ್ತಲ್ಲಿ ದೈವಿಕ ಭಾವ ಹಾಗೂ ಮುಖದಲ್ಲಿ ದೈವ ಕಡೆ ಎತ್ ಕಾಣ್ತಿತ್ತು. ಆಕೆಯನ್ನ ನೋಡಿದ ತಕ್ಷಣ ರಾಜನಿಗೆ ಆಕೆ ಖಂಡಿತ ಸಾಮಾನ್ಯ ಮಹಿಳೆ ಅಂತೂ ಅಲ್ವೇ ಅಲ್ಲ, ಆಕೆ ಯಾರು ದೇವಿಯ ಸ್ವರೂಪಿಣಿ ಅಂತ ಆತ ಅರ್ಥಕೊಂಡ. ಆಗ ಆ ದೇವಿ ತನ್ನ ಹತ್ರ ಇದ್ದಂತ ಕೆಲವು ದೈವಿಕ ಶಕ್ತಿ ಉಳ್ಳಂತ ದಾಳಗಳನ್ನ ಅಲ್ಲಿದ್ದಂತ ರಾಜ ಪಗಡೆ ಮೇಲೆ ಎಸಿತಾಳೆ. ಆಗ ರಾಜ ಅದನ್ನ ನೋಡಿ ಬಹುಶಃ ದೇವಿಗೆ ಪಗಡೆ ಆಡುವಂತ ಮನ್ಸಾಗಿರ್ಬೇಕು ಅಂತ ಆಕೆ ಜೊತೆ ಕೂತ್ಕೊಂಡು ತಾನು ಕೂಡ ಆಡ್ತಲ್ಲಿ ತೊಡಕೊಳ್ತಾನೆ. ಇಬ್ರು ಇದೇ ತರಹ ಅವತ್ತು ರಾತ್ರಿ ಸಮಯದವರೆಗೂ ಪಗಡೆ ಆಡಿದ್ರು. ಸಮಯ ಜಾರಿದ್ರಿಂದ ಹೋಗೋದಕ್ಕೆ ಸಿದ್ಧಾದಂತ ಆಕೆನ ನೋಡಿ ಮತ್ತೆ ನಿಮ್ಮ ದರ್ಶನ ಭಾಗ್ಯ ನನಗೆ ಯಾವಾಗ ಸಿಗುತ್ತೆ ಅಂತ ರಾಜ ಕೇಳ್ಕೊಳ್ತಾನೆ. ಆಗ ದೇವಿ, ನೋಡು, ನಾನು ದಿನ ಕೂಡ ಇದೇ ಒಂದು ಸಮಯದಲ್ಲಿ ಇಲ್ಲಿಗೆ ಬಂದು ನಿನಗೆ ಕಾಣಿಸ್ಕೊಳ್ತೀನಿ. ಆದ್ರೆ ನಾನು ಇಲ್ಲಿಗೆ ಬರೋದು ಹೋಗೋದು ಯಾರಿಗೂ ಗೊತ್ತಾಗಬಾರ್ದು, ನಿನ್ನ ಹೆಂಡತಿಗೂ ಕೂಡ ಅಂತ ಆ ದೇವಿ ತಿಳಿಸ್ತಾಳೆ. ಅಕಸ್ಮಾತ್ ನೀನೇನಾದ್ರೂ ಯಾರಿಗಾದ್ರೂ ಇದ್ರ ಬಗ್ಗೆ ಹೇಳಿದ್ರೆ, ನಾನು ಬರೋದನ್ನ ಯಾರಾದ್ರೂ ನೋಡಿದ್ರೆ ಆ ಒಂದು ಕ್ಷಣದಿಂದ ನಾನು ಇಲ್ಲಿಗೆ ಬರೋದನ್ನ ನಿಲ್ಲಿಸ್ತೀನಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ಲು. ಅದಕ್ಕೆ ರಾಜ ಕೂಡ ಒಪ್ಪಿದ್ದ. ಆತ ಮೊದಲೇ ದೇವಿಯ ಅತಿ ದೊಡ್ಡ ಆರಾಧಕನಾಗಿದ್ದ. ಸಾಕ್ಷಾತ್ ದೇವಿನೇ ತನಗೆ ಕಾಣಿಸಿ ತನ್ನ ಜೊತೆ ಹೀಗೆ ಪಗಡೆ ಆಡೋದಕ್ಕೆ ಬರ್ತಾಳೆ ಅಂದ್ರೆ ಒಬ್ಬ ಭಕ್ತನ್ಗೆ ಅದಕ್ಕಿಂತ ದೊಡ್ಡ ವಿಷಯ ಬೇರೆ ಅಂತಾನೆ ಇರೋದಕ್ಕೆ ಸಾಧ್ಯ ಅಲ್ವಾ? ಮರು ದಿವಸದಿಂದ ರಾಜ ತನ್ನೆಲ್ಲ ರಾಜ ಕಾರ್ಯಗಳನ್ನು ಕೂಡ ಬೇಗನೆ ಮುಗಿಸ್ಕೊಂಡು ಸಂಜೆ ಊಟದ ನಂತರ ತನ್ನ ಕೋಣೆಗೆ ಹೋಗಿ ಬಹಳ ಹೊತ್ತು ಸುಮ್ಮನೆ ರಾತ್ರಿ ಎಲ್ಲರೂ ಮಲಗೋದ ನಂತರ ಊರೇ ಸ್ತಬ್ಧವಾಗಿ ನಿಶ್ಶಬ್ದ ಆದಾಗ ದೇವಿ ದಾಳಗಳ ಜೊತೆ ಪ್ರತ್ಯಕ್ಷ ಆಗ್ತಾಳೆ. ಹಾಗೂ ಅವರಿಬ್ಬರು ಸೇರಿ ಆ ಕೋಣೆಯಲ್ಲಿ ಬಹಳ ಸಮಯದವರೆಗೂ ಪಗಡೆಯನ್ನ ಆಡ್ತಿದ್ರು. ಇದು ಬಹಳ ದಿನದವರೆಗೂ ಇದೇ ರೀತಿ ಮುಂದುವರಿಯಿತು. ರಾಜ ಬೆಳಿಗ್ಗೆ ಎದ್ದು ಹೊರಗಡೆ ಬಂದು ರೆಡಿಯಾಗಿ ರಾಜ್ಯ ಕಾರ್ಯ ಮುಗಿಸ್ಕೊಂಡು ಮತ್ತೆ ರೂಮ್ ಅನ್ನ ಸೇರ್ಕೊಂಡು ಬಾಗಿಲನ್ನ ಹಾಕೊಳ್ತಿದ್ದ. ಆದ್ರೆ ಕ್ರಮೇಣ ರಾಜನ ಈ ಒಂದು ವರ್ತನೆನ ಗಮನಿಸಿದಂತ ಆತನ ಪತ್ನಿಗೆ ಯಾಕೋ ಅನುಮಾನ ಶುರುವಾಯಿತು. ಇವರು ಯಾಕೆ ಹೀಗೆ ಮಾಡ್ತಿದ್ದಾರೆ? ನನ್ನ ಹತ್ರ ಯಾಕೆ ಇವರು ಹೆಚ್ಚು ಸಮಯವನ್ನ ಕಳೆಯೋದಿಲ್ಲ? ನನ್ನ ರೂಮ್ಗೂ ಬಾರ್ದೆ ಅವರ ರೂಮಲ್ಲಿ ಸೇರ್ಕೊಂಡು ಅಷ್ಟು ಹೊತ್ತು ಒಬ್ರೆ ಅಲ್ಲಿ ಏನ್ ಮಾಡ್ತಾರೆ? ಬೇರೆ ಹೆಣ್ಣಿನ ಸಹವಾಸ ಏನಾದ್ರೂ ಶುರು ಮಾಡಿದ್ರ ಅಂತ ಆಕೆ ಅನುಮಾನ ಪಡ್ತಾಳೆ. ಇದನ್ನ ಚೆಕ್ ಮಾಡ್ಬೇಕು ಅಂತಾನೆ ಒಂದ್ ರಾತ್ರಿ ಎಲ್ಲರೂ ಮಲಗೋದ ನಂತರ ರಾಜ ರೂಮನ್ನ ಸೇರೋದ್ಮೇಲೆ ಅವನ ಪತ್ನಿ ಮೆಲ್ಲಗೆ ಆ ಡೋರ್ ಹತ್ರ ಬಂದು ಒಳಗೆ ಏನ್ ನಡೀತಿದೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಬಾಗಿಲ ಸಂಧಿಯಿಂದ ಎಷ್ಟೋ ಹೊತ್ತಿನ ನಂತರ ಪ್ರಕಾಶಮಾನವಾದಂತ ಬೆಳಕು ಬರೋದನ್ನ ನೋಡದಂತ ಆಕೆ ಅಲ್ಲೇನಿದೆ ಅಂತ ನೋಡುವಂತ ಸಲುವಾಗಿ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಆಗ ರಾಜನ ಎದುರಿಗೆ ಪ್ರಕಾಶಮಾನವಾದಂತ ಸ್ತ್ರೀಯೊಬ್ಳು ಕುಳಿತು ಪಗಡೆ ಆಡ್ತಾ ಇದ್ದಂತ ದೃಶ್ಯ ಆಕೆಯ ಕಣ್ಣಿಗೆ ಕಾಣಿಸುತ್ತೆ. ಈ ಒಂದು ಬೆಳಕು ಎಷ್ಟು ಪ್ರಕಾರವಾಗಿತ್ತು ಅಂದ್ರೆ ರಾಣಿಗೆ ಆ ದೇವಿಯನ್ನ ಸರಿಯಾಗಿ ನೋಡೋದಕ್ಕೂ ಸಾಧ್ಯ ಆಗ್ಲಿಲ್ಲ. ಆಗ ರಾಣಿಗೆ ಈಕೆ ಯಾರೋ ಸಾಮಾನ್ಯ ಹೆಣ್ಣಲ್ಲ, ಬದಲಿಗೆ ಆಕೆ ದೈವಿಕ ಶಕ್ತಿ ಇರುವಂತ ದೇವಿ ತಾಲೇಜುನೆ ಇರಬೇಕು ಅಂತ ಅನ್ಸುತ್ತೆ. ಇದೇ ದೇವಿಯನ್ನ ನಾವು ಭಾರತದಲ್ಲಿ ದುರ್ಗಾ ಮಾತೆ ಅಂತ ಕರಿತೀವಿ. ನೇಪಾಳದ ಜನ ಈಕೆಯನ್ನ ರಾಣಿ ತಲೇಜು ಮಾತಾ ಅಂತ ಕರೀತಾರೆ. ಈಕೆ ದುರ್ಗಾ ಮಾತೆಯ ಒಂದು ದಿವ್ಯ ತಾಂತ್ರಿಕ ರೂಪ. ಯಾವಾಗ ರಾಣಿ ತನ್ನನ್ನ ಈ ರೀತಿ ಕದ್ದು ನೋಡಿದ್ದು ದೇವಿಗೆ ಗೊತ್ತಾಯ್ತು, ಆಗ ಸಿಟ್ಟಾದಂತ ದೇವಿ, ರಾಜ
ನೀನು ನಿನ್ನ ನಿಯಮವನ್ನ ಮೀರಿದೀಯ, ಹಾಗಾಗಿ ನಾನಿನ್ನು ನಿನಗೆ ಕಾಣಿಸಲ್ಲ, ನಾನು ಈ ಕ್ಷಣನೇ ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳಿ ಮಾಯ ಆಗ್ತಾಳೆ. ರಾಜ ಆಕೆಯನ್ನ ವಿನಂತಿ ಮಾಡುವಂತ ಮುನ್ನನೇ ದೇವಿ ಅಲ್ಲಿಂದ ಅಂತರ್ಧಾನಳಾಗಿದ್ಲು. ಆಗ ರಾಜನ್ಗೆ ಎಂತ ಅನರ್ಥ ಆಯ್ತು ಅಂತ ಚಿಂತೆ ಆಯ್ತು. ರಾಣಿಗೂನು ತನ್ನ ತಪ್ಪಿನ ಅರಿವಾಗಿತ್ತು. ದೇವಿ ಹೋದ ನಂತರ ಊರಿಗೆ ಸಮಸ್ಯೆಗಳು ಆವರಿಸಿಕೊಂಡು ಸರಿಯಾಗಿ ಮಳೆ ಆಗ್ಲಿಲ್ಲ, ಪೂಜೆ ಪುನಸ್ಕಾರಗಳು ನಡೆಯಲಿಲ್ಲ. ನಡೆದ್ರೂ ಕೂಡ ಅವುಗಳಿಂದ ಯಾವುದೇ ಪ್ರತಿಫಲ ಸಿಗ್ತಾ ಇರ್ಲಿಲ್ಲ. ದನಕರುಗಳು ಕಾಯಿಲೆ ಬಿದ್ವು. ಊರಲ್ಲಿ ಅಶಾಂತಿ ಉಂಟಾಗಿ ಏನಾದ್ರೂ ಒಂದು ಸಮಸ್ಯೆ ನಡೀತಾನೆ ಇತ್ತು. ಇತ್ತ ರಾಜನ ಆಸ್ಥಾನದಲ್ಲೂ ಕೂಡ ನೆಮ್ಮದಿಯ ವಾತಾವರಣ ಇರಲಿಲ್ಲ. ರಾಜನ ಪತ್ನಿ ಕೂಡ ಕಾಯಿಲೆ ಬಿದ್ದು ಹಾಸಿಗೆಯನ್ನ ಹಿಡಿತಾಳೆ. ರಾಜ ನೆಮ್ಮದಿಯನ್ನ ಕಳೆದುಕೊಂಡ. ಇದಕ್ಕೆಲ್ಲ ಏನ್ ಕಾರಣ ಅಂತ ಅವನಿಗೆ ಗೊತ್ತಿತ್ತು. ದೇವಿಯ ಮುನಿಸಿನಿಂದಾಗಿ ಈ ತರ ಆಗ್ತಾ ಇದೆ ಅಂತ ಅವನು ಅರ್ಥ ಮಾಡ್ಕೊಂಡ. ಆಗ ದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡಿ ಕ್ಷಮೆ ಕೇಳಿ ಮತ್ತೆ ಆಕೆಯನ್ನ ಕರ್ಸ್ಕೋಬೇಕು ಅಂತ ರಾಜ ಪೂಜೆ, ಯಜ್ಞ, ಹೋಮ ಹವನಗಳ ಮೂಲಕ ದೇವಿಯ ಆವಾಹನೆ ಮಾಡೋದಕ್ಕೆ ಶುರು ಮಾಡ್ದ. ಅವನು ತಾನು ಮಲಗುವಂತ ಸಮಯವೊಂದನ್ನ ಬಿಟ್ಟು ಉಳಿದಂತ ಎಲ್ಲಾ ಸಮಯದಲ್ಲೂ ಕೂಡ ದೇವಿಯ ಪೂಜಾ ಕಾರ್ಯದಲ್ಲಿ ತೊಡಕೊಳ್ತಿದ್ದ. ಎಷ್ಟೋ ವಾರಗಳ ನಂತರ ಒಂದ್ ದಿವಸ ಅವನ ಕನಸಲ್ಲಿ ದೇವಿ ಕಾಣಿಸ್ಕೊಂಡು, ನೋಡು, ನಾನ್ ನಿನ್ಗೆ ಕಾಣಿಸಲ್ಲ, ದರ್ಶನ ಕೊಡಲ್ಲ ಅಂತ ಹೇಳಿದ್ದೀನಿ. ಆದ್ರಿಂದ ನಾನು ನನ್ನ ಮಾತನ್ನ ಹಿಂದಕ್ಕೆ ತಗೊಳ್ಳೋದಿಲ್ಲ. ಆದ್ರೆ ಒಂದು ದಾರಿ ಇದೆ. ಇಲ್ಲಿ ಇರುವಂತ ಶಾಕ್ಯ ವಂಶದಲ್ಲಿ ಸಣ್ಣ ಹುಡುಗಿ ಆದಂತ ನಾನು ಆವರಿಸ್ತೀನಿ. ನೀನು ಹೇಗಿದ್ರು ಕೂಡ ನನ್ನನ್ನ ಈಗಾಗಲೇ ನೋಡಿರೋದ್ರಿಂದ, ನನ್ನ ರೂಪ ನಿನಗೆ ಗೊತ್ತಿರೋದ್ರಿಂದ, ನಾನು ಅಲ್ಲಿ ಕನ್ಯಾಗಿ ಹುಟ್ಟಿದ ನಂತರ ನೀನೇ ನನ್ನನ್ನ ಮೊದಲು ಗುರುತು ಹಿಡಿದು ಜನರಿಗೆ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ದೇವಿ ಹೇಳ್ತಾಳೆ. ಈ ಒಂದು ವಿಷಯ ರಾಣಿಗೆ ಗೊತ್ತಾಗಿ ಅವಳು ಅವರ ಕ್ಷಮೆ ಕೇಳಿ, ನೋಡಿ, ನೀವೇನಾದ್ರು ಅಂತ ಕನ್ಯೆಯನ್ನ ಹುಡುಕಿ ಕರೆತಂದ್ರೆ ಅವಳಿಗಾಗಿ ನಾನು ಮಹಲಿನಂತ ದೇವಾಲಯ ಕಟ್ಟಿಸಿ ಅಲ್ಲಿ ಆಕೆಯನ್ನ ಜೀವಂತ ದೇವಿ ಹಾಗೆ ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಹೇಳ್ತಾಳೆ. ಕೊನೆಗೂ ರಾಜ ಅಂತ ಬಾಲಕಿಯನ್ನ ಹುಡುಕಿ ಕರೆತಂದ. ಆಗ ರಾಣಿ ಆಕೆಗೆ ದೇವಿಯ ವೇಷಭೂಷಣ ತೊಡಿಸಿ ತಾನು ಕಟ್ಟಿಸಿದಂತ ಭವ್ಯ ಮಹಲ್ನಲ್ಲಿ ಸಾಕ್ಷಾತ್ ದೇವಿ ಹಾಗೇನೆ ಕೂರಿಸಿ ಇಬ್ರು ಆ ಬಾಲಕಿಯನ್ನ ಪೂಜೆ ಮಾಡ್ತಾರೆ. ಈಕೆನೆ ನೇಪಾಳದ ಮೊದಲ ಕುಮಾರಿ ದೇವಿ. ಇದು ಮೊದಲ ಕುಮಾರಿ ದೇವಿ ಹುಟ್ಟಂತ ಹಿನ್ನೆಲೆ. ಈಕೆ ಇರುವಂತ ಜಾಗವನ್ನ ಕುಮಾರಿ ಘರ್ ಅಂತ ಕರೀತಾರೆ. ಯಾವಾಗ ಆಕೆಯನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ಊರಿನ ಸಮಸ್ಯೆಗಳೆಲ್ಲ ನೀಗಿ ಮತ್ತೆ ಅದೇ ಸಹಜ ಸ್ಥಿತಿಗೆ ಮರಳಿತು. ಇದಾದ ನಂತರ ಕುಮಾರಿ ಮಹಲ್ ಅಥವಾ ಕುಮಾರಿ ಘರ್ನಲ್ಲಿ ಬೇರೆ ಬೇರೆ ಹೊಸ ಸಮಸ್ಯೆಗಳು ಶುರುವಾದವು. ಆ ರಾಜ ಕೆಲವು ದಿನಗಳ ನಂತರ ತೀರ್ ಹೋಗ್ತಾನೆ. ಆದ್ರೆ ಅವನಿಗೆ ಮಾತ್ರ ದೇವಿಯ ಅಸಲಿ ರೂಪ ಗೊತ್ತಿತ್ತು. ಆಗ ಕುಮಾರಿ ಆಗಿ ಆರಿಸಲ್ಪಟ್ಟಂತ ಹುಡುಗಿ ಋತುಮತಿ ಆಗುವವರೆಗೂ ಆಕೆಗೆ ದೇವಿಯ ಸ್ಥಾನ. ಆಕೆಯಲ್ಲಿ ಋತುಕ್ರಿಯೆ ಶುರುವಾದಾಗ ಅದು ಅಪವಿತ್ರ ಅಂತ ಭಾವಿಸಲಾಗ್ತಿತ್ತು. ಆಗ ಆಕೆಯನ್ನ ದೇವಿಯ ಸ್ಥಾನದಿಂದ ಕೆಳಗಿಳಿಸಿ ಆ ಜಾಗಕ್ಕೆ ಹೊಸ ಕನ್ಯೆಯನ್ನ ಹುಡುಕಿ ಆರಿಸಬೇಕಿತ್ತು. ಈ ರೀತಿ ಮುಂದೆ ದೇವಿಯ ಸ್ಥಾನಕ್ಕೆ ಬರುವಂತ ಹುಡುಗಿಗೆ ಕಠಿಣವಾದಂತ ಪರೀಕ್ಷೆಗಳು ಇರ್ತಾ ಇದ್ವು. ಆಕೆಯೂ ಕೂಡ ಋತುಮತಿ ಆಗೋವರೆಗೂ ಅಲ್ಲಿ ಕೂರ್ಬೇಕು. ಅದರ ನಂತರ ಆಕೆ ಬದಲು ಬೇರೊಬ್ರು ಆ ಜಾಗಕ್ಕೆ ಬರಬೇಕು. ಈ ರೀತಿ ಆಯ್ಕೆಯಾಗುವಂತ ಬಾಲಕಿಗೆ ಸಾಕಷ್ಟು ಪೂಜಾ ಕ್ರಮಗಳು, ನಿಯಮಗಳ ಮೂಲಕ ದೇವಿಯ ಶಕ್ತಿಯನ್ನ ಆವಾಹನೆ ಮಾಡಿ ಆಕೆಯಲ್ಲಿ ತುಂಬಿಸುವಂತ ಕೆಲಸ ನಡೆಯುತ್ತೆ. ವೀಕ್ಷಕರೇ, ಈ ಒಂದು ಕಠಿಣ ಪರೀಕ್ಷೆಗಳು ಹಾಗೂ ಅದಕ್ಕೆ ಬೇಕಾದಂತ ಅರ್ಹತೆಗಳ ಬಗ್ಗೆ ಗೊತ್ತಾದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಯಾವಾಗ ಕುಮಾರಿ ದೇವಿ ಆಗುವಂತ ಸಮಯ ಬರುತ್ತೋ ಒಂದಷ್ಟು ಜನ ಪುಟ್ಟ ಹುಡುಗಿಯರು ಆ ಸ್ಥಾನಕ್ಕೆ ಹೋಗೋದಿಕ್ಕೆ ಒಂದ್ ಕಡೆ ಸೇರ್ತಾರೆ. ಈ ರೀತಿ ಬರುವಂತವರು ನೇಪಾಳ ಸಮುದಾಯದ ಶಾಕ್ಯ ಅಥವಾ ವೈಶ್ಯ ಕುಲದವರೇ ಆಗಿರಬೇಕು ಹಾಗೂ ಆ ಬಾಲಕಿಯರ ವಯಸ್ಸು 4 ರಿಂದ 6 ವರ್ಷದ ಒಳಗೆ ಮಾತ್ರ ಇರಬೇಕು. ಕೇವಲ ಆ ಬಾಲಕಿಯ ದೈಹಿಕ ವಯೋಮಿತಿಯ ಲಕ್ಷಣಗಳು ಮಾತ್ರ ಅಲ್ಲ, ಆಕೆಯ ಇಡೀ ಕುಟುಂಬದವರ ಹಿನ್ನೆಲೆನೇ ಇಡಿಯಾಗಿ ಚೆಕ್ ಮಾಡ್ತಾರೆ. ಅದು ಶುದ್ಧವಾಗಿರ್ಬೇಕು. ಅವರ ಹಿನ್ನೆಲೆ ಪೂರ್ಣವಾಗಿ ಶುದ್ಧವಾಗಿರ್ಬೇಕು. ಅವರಲ್ಲಿ ಯಾರು ಕೂಡ ಅಂತರ್ಜಾತಿ ಮದುವೆಯನ್ನ ಆಗಿರಬಾರದು. ಅವರ ಲಿನಿಯೇಜ್ ಅಥವಾ ಕ್ಲಾನ್ ಅತ್ಯಂತ ಪರಿಶುದ್ಧವಾಗಿರ್ಬೇಕು. ಅವರ ಪರಿವಾರದ ಯಾರು ಕೂಡ ಯಾವುದೇ ತರಹದ ಕ್ರೈಮ್ ಅನ್ನ ಅಥವಾ ತಪ್ಪು ಕೆಲಸಗಳನ್ನ ಮಾಡಿರಬಾರದು. ಅವರು ಶುದ್ಧವಾದಂತ ಶಾಕ್ಯ ಅಥವಾ ಭಜ್ರಾಚಾರ್ಯ ಕುಟುಂಬಕ್ಕೆ ಸೇರಿದವರು ಆಗಿರ್ಬೇಕು. ಆಯ್ಕೆಯಾಗುವಂತ ಬಾಲಕಿ ಆರೋಗ್ಯಕರವಾಗಿ ಇರಬೇಕು. ಮೈ ಮೇಲೆ ಯಾವುದೇ ಗಾಯದ ಕಲೆಯ ಗುರುತು ಇರಬಾರದು. ಹಲ್ಲು ಡ್ಯಾಮೇಜ್ ಆಗಿರಬಾರದು. ಮುಂತಾದಂತ ಸಾಕಷ್ಟು ಅರ್ಹತೆಗಳ ಮಾನದಂಡವನ್ನ ಮಾಡಲಾಗುತ್ತೆ. ಇದ್ರ ಜೊತೆ ಆ ಬಾಲಕಿಯಲ್ಲಿ 32 ದೈವಿಕ ಲಕ್ಷಣಗಳು ಇರಬೇಕು. ಈ 32 ದೈಹಿಕ ಲಕ್ಷಣಗಳಲ್ಲಿ ಕೆಲವೊಂದನ್ನ ಇಲ್ಲಿ ಹೇಳ್ತೀವಿ ಕೇಳಿ. ಆ ಹುಡುಗಿಯ ಕಣ್ಣಿನ ರೆಪ್ಪೆಗಳು ಹಸುವಿನ ರೀತಿ ಇರಬೇಕು. ಎದೆ ಅಥವಾ ವಕ್ಷಸ್ಥಳ ಸಿಂಹದಂತೆ ಇರಬೇಕು. ತೊಡೆಗಳು ಜಿಂಕೆಯ ಕಾಲಿನ ಹಾಗೆ ಇರಬೇಕು. ಧ್ವನಿ ಎಳೆ ಕೋಗಿಲೆ ಹಾಗೆ ಕೇಳೋದಕ್ಕೆ ಇಂಪಾಗಿ ಮಧುರವಾಗಿರಬೇಕು. ಅಗಲವಾದಂತ ಕಮಲದಂತ ಕಣ್ಣುಗಳು ಇರಬೇಕು. ಮೈ ಮೇಲೆ ಗಾಯ, ಹಚ್ಚೆ, ಹುಟ್ಟು ಮಚ್ಚೆ ಇಂಥ ಗುರುತು ಕಲೆಗಳು ಇರಬಾರದು. ಇದುವರೆಗೂ ಆಕೆ ಕಾಯಿಲೆಗೆ ಒಳಗಾಗಿರಬಾರದು. ಇಷ್ಟೆಲ್ಲ ರೀತಿಯಲ್ಲಿ ಹುಡುಗಿ ಅತ್ಯಂತ ಲಕ್ಷಣವಾಗಿ ಯಾವುದೇ ಸಣ್ಣ ಕುಂಕು ಕೂಡ ಇಲ್ಲದೆ ಪರ್ಫೆಕ್ಟ್ ಆಗಿ ಇರಬೇಕು. ಈ ಒಂದು ಕಠಿಣ ಪರೀಕ್ಷೆಗಳಲ್ಲಿ ಇದಕ್ಕೆ ಯೋಗ್ಯವಲ್ಲದಂತ ಬಾಲಕಿಯರನ್ನ ತೆಗೆದುಹಾಕ್ತಾರೆ. ಅವ್ರ ಪೈಕಿ ಆಯ್ಕೆಯಾಗುವಂತ ಕೆಲವರನ್ನ ಪುರೋಹಿತನ ಪತ್ನಿ ಅವರಲ್ಲಿ ಇನ್ನಷ್ಟು ದೈಹಿಕ ಹಾಗೂ ಮಾನಸಿಕ ಗುಣಲಕ್ಷಣಗಳನ್ನ ಚೆಕ್ ಮಾಡಿ ಅವರಲ್ಲಿ ಕೆಲವರನ್ನ ಫಿಲ್ಟರ್ ಮಾಡಿ ಸರಿಯಾದ ಗುಣವತಿ ರೂಪವಂತ ಬಾಲಕಿಯನ್ನ ಆರಿಸ್ತಾರೆ. ಇದಾದ ನಂತರ ಆಕೆಯ ಕುಂಡಲಿಯನ್ನ ರಾಜನ ಕುಂಡಲಿಯ ಜೊತೆ ಹೋಲಿಸಿ ನೋಡ್ಲಾಗುತ್ತೆ. ಇದು ರಾಜನ ಕುಂಡಲಿಗೂ ಕೂಡ ಮ್ಯಾಚ್ ಆಗ್ಬೇಕು.
ಆಕೆ ದೇವಿ ಆದಾಗ ದೈವಿಕ ಶಾಸನಗಳನ್ನ ಆದೇಶಗಳನ್ನು ಕೂಡ ಸೂಕ್ತವಾಗಿ ಜಾರಿ ಮಾಡೋದಕ್ಕೆ ಅರ್ಹನೆ ಅಂತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಆಕೆಯ ಜನ್ಮ ಕುಂಡಲಿಯಲ್ಲಿ ಯಾವುದೇ ತಪ್ಪಾದ ಗ್ರಹದ ಚಲನೆ ಅಥವಾ ಕೆಟ್ಟ ಗಳಿಯೇ ಇದೆಯಾ ಅಂತ ನೋಡ್ತಾರೆ. ಇದು ಅಲ್ಲಿ ರಾಜ ಪರಂಪರೆ ಇರೋವರೆಗೂ ಜಾರಿಯಲ್ಲಿತ್ತು. ಈಗ ರಾಜರ ಆಳ್ವಿಕೆ ಅಲ್ಲಿ ಇಲ್ಲದೆ ಇರೋ ಕಾರಣ ಈಗ ಆಯ್ಕೆ ಆಗುವಂತ ಕುಮಾರಿಯರ ಕುಂಡಲಿಯನ್ನ ನೇಪಾಳದ ರಾಷ್ಟ್ರಪತಿಗಳ ಕುಂಡಲಿಯ ಜೊತೆ ಹೋಲಿಕೆಯನ್ನ ಮಾಡಿ ನೋಡಲಾಗುತ್ತೆ. ಈ ರೀತಿ ಆರಿಸಲ್ಪಡುವಂತ ಕುಮಾರಿಗೆ ಇನ್ನೂ ಕೂಡ ಹೆಚ್ಚಿನ ಕಠಿಣ ಪರೀಕ್ಷೆಗಳು ಇರ್ತವೆ. ಶರದ್ ರಾತ್ರಿಯ ಅಷ್ಟಮಿಗೆ ಸೇರಿದಂತ ಕರಾಳ ರಾತ್ರಿಯ ದಿನವನ್ನ ಕಾಳಿ ಮಾತೆಯ ದಿನ ಅಂತ ಆಚರಿಸ್ತಾರೆ. ಅವತ್ತೇ ಪ್ರತಿ ವರ್ಷ ರಾಣಿ ತಲೇಜು ಮಾತಳ ಎದುರಲ್ಲೇ 108 ಕೋಣಗಳನ್ನ ಮತ್ತು 108 ಮೇಕೆಗಳನ್ನ ಬಲಿ ಕೊಡ್ತಾರೆ. ಅವುಗಳನ್ನ ಕಾಳಿ ಮಾತೆಗೆ ಅರ್ಪಿಸ್ತಾರೆ. ನಂತರ ಅವುಗಳ ತಲೆಗಳನ್ನ ಸಂಗ್ರಹ ಮಾಡಿ ಒಂದು ರೂಮಲ್ಲಿ ಇಡ್ತಾರೆ ಹಾಗೂ ಅವುಗಳ ದೇಹವನ್ನು ಅಲ್ಲೇ ಅಕ್ಕಪಕ್ಕದ ರಸ್ತೆಯಲ್ಲಿ ಎಸಿತಾರೆ. ಭಯಾನಕ ಸಂಗತಿ ಏನಂದ್ರೆ 108 ಕೋಣ ಹಾಗೂ 108 ಮೇಕೆಗಳ ಆ ಒಂದು ತಲೆಗಳಿರ್ತಲ್ಲ, ಅವನ್ನ ಒಂದು ರೂಮಲ್ಲಿ ಇಟ್ಟಿರ್ತಾರಲ್ಲ, ಅದೇ ಒಂದು ರೂಮಲ್ಲಿ ಈ ಕುಮಾರಿಯಾಗಿ ಆಯ್ಕೆಯಾಗುವಂತ ಬಾಲಕಿಯನ್ನು ಕೂಡ ಒಬ್ಳೆ ಇರೋದಕ್ಕೆ ಅವುಗಳ ಜೊತೆ ಬಿಡ್ತಾರೆ. ಆ ಒಂದು ರೂಮಲ್ಲಿ ಆ ಹುಡುಗಿ ಆ ತಲೆಗಳ ಜೊತೆ ಹೆದರದೇನೆ ಯಾವುದೇ ತರದ ಗಾಬರಿ ಕೂಡ ಆಗದೆ ಮುಖಭಾವವನ್ನು ಕೂಡ ತೋರಿಸ್ಕೊಳ್ಳದೆ ಧೈರ್ಯದಿಂದ ಒಳ ನಡೆದ್ರೆ ಆಕೆ ಕುಮಾರಿ ದೇವಿ ಅಂತ ನಂಬಲಾಗುತ್ತೆ. ಅಷ್ಟೇ ಅಲ್ಲ, ಆ ರೂಮಲ್ಲಿ ಅಷ್ಟೆಲ್ಲ ತಲೆಗಳ ನಡುವೆ ಆಕೆ ಇಡೀ ರಾತ್ರಿ ಒಬ್ಬಳೇ ಕಾಲ ಕಳಿಬೇಕು. ಆ ರೂಮಿನ ಎಲ್ಲಾ ಕಿಟಕಿ ಬಾಗಿಲುಗಳನ್ನು ಕೂಡ ಭದ್ರವಾಗಿ ಹಾಕಿರ್ತಾರೆ. ಒಳಗೆ ಬೆಳಕಿನ ಸಣ್ಣ ಕಿರಣ ಕೂಡ ಬೀಳೋದಿಲ್ಲ. ಅವಳು ಅಲ್ಲಿ ರಾತ್ರಿ ಅಳದೆ ಹಠ ಮಾಡದೆ ಹೆದರದೆ ಒಬ್ಬಳೇ ಬೆಳಗಿನ ಜಾವದವರೆಗೂ ಇದ್ ಬಂದ್ರೆ ಆ ಪರೀಕ್ಷೆಯಲ್ಲಿ ಆಕೆ ಗೆದ್ದ ಹಾಗೇನೆ. ಆದ್ರೆ ಪರೀಕ್ಷೆಗಳು ಇಲ್ಲಿಗೇನೆ ಮುಗಿಯೋದಿಲ್ಲ. ಇನ್ನೂ ಕೂಡ ಒಂದು ಟ್ವಿಸ್ಟ್ ಇದೆ. ಬೆಳಗ್ಗೆ ಆಕೆನ ರೆಡಿ ಮಾಡಿಸಿ ಆಕೆ ಮುಂದೆ ದೇವಿಯ ಒಂದಷ್ಟು ಒಡವೆಗಳನ್ನ ಇಡ್ತಾರೆ. ಅವುಗಳಲ್ಲಿ ಸರಿಯಾದ ಆಭರಣಗಳನ್ನೇ ಆಕೆ ಸೆಲೆಕ್ಟ್ ಮಾಡಬೇಕು. ಹೀಗೆ ಮಾಡಿದ್ರೆ ಮಾತ್ರ ಆಕೆಯನ್ನ ಕುಮಾರಿ ದೇವಿ ಅಂತ ಕರೆಯೋದು. ಸರಿ, ಇಷ್ಟೆಲ್ಲ ಆದ ನಂತರ ಏನಾಗುತ್ತೆ? ಈ ರೀತಿ ಹಲವು ತರದ ಕಠಿಣ ಸ್ಪರ್ಧೆಗಳಲ್ಲಿ ಗೆದ್ದು ಕುಮಾರಿ ದೇವಿಯಾಗಿ ಆರಿಸಲ್ಪಡುವಂತ ಕುಮಾರಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ತಂದು ರಾಣಿ ತಲೇಜು ಮಾತೆ ಗುಡಿಗೆ ಕರೆತರ್ತಾರೆ. ಆಕೆ ದೇಹವನ್ನ ಅಲ್ಲಿಯ ಶುದ್ಧ ನೀರಲ್ಲಿ ತೊಳೆದು ಶುಭ್ರ ಮಾಡಿ ದೈವಿಕತೆಯು ಆಕೆಯನ್ನ ಆವರಿಸಿ ಅವಳಲ್ಲಿ ಇರುವಂತ ಮಾನವ ಗುಣವನ್ನ ಕಳೆಯುವಂತೆ ಮಾಡ್ತಾರೆ. ಹಲವು ತರದ ತಂತ್ರ ಮಂತ್ರದ ಪೂಜಾ ವಿಧಿವಿಧಾನಗಳ ಮೂಲಕ ಆಕೆಯನ್ನ ದೇವಿಯ ಸ್ಥಾನಕ್ಕೆ ಕರೆದೊಯ್ತಾರೆ. ಆದ್ರೆ ಇದುವರೆಗೂ ಇಲ್ಲಿ ನಡೆಯುವಂತ ಆ ರಹಸ್ಯ ಪೂಜಾ ಕಾರ್ಯಗಳ ತಂತ್ರ ಮಂತ್ರದ ಸತ್ಯ ಯಾರಿಗೂ ಗೊತ್ತಿಲ್ಲ. ಅದು ಕೇವಲ ಅದನ್ನ ಮಾಡೋರ್ಗಷ್ಟೇ ಗೊತ್ತು. ಇದನ್ನೆಲ್ಲ ಮಾಡಿದಾಗ ದೇವಿ ಆ ಬಾಲಕಿಯಲ್ಲಿ ಆವಾಹನೆಯಾಗಿ ಆಕೆ ದೇಹವನ್ನ ಪ್ರವೇಶ ಮಾಡ್ತಾಳೆ ಅನ್ನುವಂತ ನಂಬಿಕೆ ಇದೆ. ದೇವಿಯ ಆವಾಹನೆಯಾದ ನಂತರ ಮಹಾ ಅಷ್ಟಮಿಯ ದಿನ ಭವ್ಯ ಮೆರವಣಿಗೆ ಮೂಲಕ ಗುಡಿಗೆ ಹೊತ್ತು ತಂದು ದೇವಿಯಂತೆ ಕೂರಿಸಿ ಆರಾಧಿಸಲಾಗುತ್ತೆ. ವೀಕ್ಷಕರೇ, ಇದು ಇಲ್ಲಿ ಇವತ್ತಿಗೂ ಕೂಡ ಪ್ರತಿ ಸಲ ನಡೆಯುವಂತ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂತ ಕರ್ಸ್ಕೊಂಡಿದೆ. ಈ ಕ್ಷಣಕ್ಕೆ ಅಂದ್ರೆ ಈಗ ಅಲ್ಲಿ ಇರುವಂತ ಕುಮಾರಿಯ ಹೆಸರು ಆರ್ಯತಾರ ಶಾಕ್ಯ ಅಂತ. 2025 ಸೆಪ್ಟೆಂಬರ್ 30ನೇ ತಾರೀಕು ಈಕೆಯನ್ನ ಅಲ್ಲಿಯ ಕುಮಾರಿಯಾಗಿ ಮಾಡಲಾಗಿತ್ತು. ಆಗ ಆಕೆಗೆ 2 ವರ್ಷ 8 ತಿಂಗಳು ವಯಸ್ಸು. ಹೌದು, ಇಷ್ಟು ಸಣ್ಣ ವಯಸ್ಸಿನ ಈ ಬಾಲಕಿ ಅವರು ಇಡುವಂತ ಎಲ್ಲಾ ಕಠಿಣ ಪರೀಕ್ಷೆಗಳನ್ನು ಕೂಡ ಗೆದ್ದು ಕುಮಾರಿ ಸ್ಥಾನಕ್ಕೆ ಬಂದಿದ್ಲು. ವೀಕ್ಷಕರೇ, ನಿಮ್ಗೆಲ್ಲ ಕೇಳೋದಕ್ಕೆ ಇದು ವಿಚಿತ್ರ ಅಂತ ಅನ್ನಿಸ್ಬಹುದು, ಆದ್ರೆ ಇದು ಸತ್ಯ. ಇವತ್ತು ನೇಪಾಳದ ಲಕ್ಷಾಂತರ ಜನ ಆಕೆಯನ್ನ ನಿಜವಾದ ದೇವಿ ಅಂತ ಅಲ್ಲಿಗೆ ಬಂದು ಆಶೀರ್ವಾದ ಪಡೆದು ಹೋಗ್ತಾರೆ. ಈ ರೀತಿ ಆಯ್ಕೆಯಾಗುವಂತ ಆ ಬಾಲಕಿಯ ಮುಂದಿನ ಜೀವನದ ಬಗ್ಗೆ ಕೂಡ ನೀವು ತಿಳಿಬೇಕು. ಆಕೆ ಕುಮಾರಿ ಆದಂತ ಕ್ಷಣದಿಂದ ಆಕೆಗೆ ದಿನವಿಡೀ ಪೂಜೆ ನಡೆಯುತ್ತೆ. ಜನ ಮೇಲಿಂದ ಮೇಲೆ ಬಂದು ಆಕೆಗೆ ತಾವು ತಂದು ಹಲವು ವಸ್ತುಗಳ ಉಡುಗೊರೆಯನ್ನ ದಾನ ಮತ್ತು ಹರಕೆ ಅಂತ ಕೊಡ್ತಾರೆ. ಪೂಜೆ ಮಾಡ್ತಾರೆ, ಬೊಟ್ಟನ್ನ ಇಡ್ತಾರೆ, ಕಾಲನ್ನು ತೊಳಿತಾರೆ, ಪಾದ ಪೂಜೆ ಮಾಡ್ತಾರೆ. ಆಕೆ ಯಾರ ಹತ್ರನೂ ಕೂಡ ನಗ್ತಾ ನಗ್ತಾ ಮಾತಾಡಬಾರದು. ಅವರು ಕೊಡುವಂತ ಪ್ರಸಾದವನ್ನ ಸೇವಿಸಬಾರದು. ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಅದು ಬರುವಂತ ಭಕ್ತಾದಿಗಳಿಗೆ ಕೆಟ್ಟ ಸೂಚನೆ ಎಂಬ ನಂಬಿಕೆ ಅಲ್ಲಿದೆ. ಈ ಕುಮಾರಿ ಒಂದ್ಸಲ ನಕ್ಕಿದ್ರೆ ಅದು ಈ ದೇಶಕ್ಕೆ ದೊಡ್ಡ ತೊಂದರೆ ಅಂತ ಅಲ್ಲಿನ ಜನ ಭಾವಿಸ್ತಾರೆ. ಅದೇ ಕಾರಣಕ್ಕೆ ನೀವು ಇವತ್ತಿಗೂ ಆಕೆಯ ಫೋಟೋವನ್ನ ಸರ್ಚ್ ಮಾಡಿದ್ರೆ ಆಕೆ ನಿಮ್ ಕಡೆ ಬಹಳ ಗಂಭೀರ ಮುಖಭಾವದಿಂದ ಇರುವಂತ ಫೋಟೋಗಳೇ ನಿಮ್ಗೆ ಸಿಗ್ತವೆ ಹೊರತು ನಗುವ ಫೋಟೋ ಸಿಗೋದಿಲ್ಲ. ಕುಮಾರಿ ಆದವರು ಕೇವಲ ತಮ್ಮ ಪರಿವಾರದ ಆತ್ಮೀಯರ ಜೊತೆ ಮಾತ್ರ ಆತ್ಮೀಯವಾಗಿ ಮಾತನಾಡೋದಕ್ಕೆ ಅವಕಾಶ ಇದೆ. ಅವರು ವರ್ಷದಲ್ಲಿ ಕೇವಲ 10 ರಿಂದ 12 ದಿನಗಳು ಮಾತ್ರ ಹೊರಗಡೆ ಬರೋದಕ್ಕೆ ಅವಕಾಶ ಇದೆ. ಮಾಂಸದ ಆಹಾರದಿಂದ ಇವರನ್ನ ದೂರ ಇರಿಸಿ ಕೇವಲ ಸಸ್ಯಾಹಾರದ ಸಾತ್ವಿಕ ಆಹಾರವನ್ನ ಕೊಡಲಾಗುತ್ತೆ. ಯಾವುದೇ ತರಹದ ಫಿಸಿಕಲ್ ಚಟುವಟಿಕೆಗಳನ್ನು ಕೂಡ ಇವರು ನಡೆಸುವ ಹಾಗಿಲ್ಲ. ಇದರಿಂದ ಅವರ ಮೈಕೈಗೆ ಗಾಯ ಆಗಬಹುದು, ರಕ್ತ ಬರಬಹುದು, ಅವರು ಕಾಯಿಲೆ ಕೂಡ ಒಳಗಾಗಬಹುದು. ಇದರಿಂದ ಅವರು ಅಪವಿತ್ರವಾಗಿ ದೇವಿ ಅವರ ಮೈಯಿಂದ ಹೊರಗಡೆ ಹೋಗಬಹುದು. ಈ ರೀತಿ ಅವರು ಮುಂದೆ ಕೆಲವು ವರ್ಷಗಳ ನಂತರ ಋತುಮತಿ ಆಗುವಂತ ಕೆಲವೇ ದಿನಗಳ ಮುನ್ನ ಅವರನ್ನ ಆ ಒಂದು ಸ್ಥಾನದಿಂದ ಕೆಳಗಿಳಿಸ್ತಾರೆ. ಈ ಒಂದು ಬದುಕು ಮೇಲ್ನೋಟಕ್ಕೆ ತುಂಬಾ ಶ್ರೇಷ್ಠ ಅಂತ ಅನ್ಸಿದ್ರು ಕೂಡ ಬಹಳ ಐಸೋಲೇಟೆಡ್ ಆಗಿರುತ್ತೆ. ಸಣ್ಣ ಹುಡುಗಿಯ ಬದುಕು ಇದರಿಂದ ತನ್ನ ಅಮೂಲ್ಯವಾದಂತ ಸಹಜವಾದ ಸುಂದರ ಬಾಲ್ಯವನ್ನ ಕಳೆದುಕೊಂಡಂತಾಗುತ್ತೆ. ವೀಕ್ಷಕರೇ, ಈ ಒಂದು ಪರಂಪರೆ ಇವತ್ತಿಗೂ ನೇಪಾಳದಲ್ಲಿ ಬಳಕೆಯಲ್ಲಿದೆ. ಇದನ್ನ ನೀವು ಮೂಢನಂಬಿಕೆ ಅಂತಿರೋ ಅಥವಾ ಸಮೂಹ ಸನ್ನಿ ಅಂತಿರೋ ಅದು ನಿಮಗೆ ಬಿಟ್ಟಂತ ಸಂಗತಿ. ಹೀಗೆ ತಮ್ಮ ಮಕ್ಕಳನ್ನ ದೇವಿ ಮಾಡುವಂತ ಸಲುವಾಗಿ ನೇಪಾಳದ ಆ ಒಂದು ಮನೆತನದ ಜನ ಅಲ್ಲಿ ಸಾಲಲ್ಲಿ ನಿಲ್ತಾರೆ. ನೂರಾರು ಸಾವಿರಾರು ಹುಡುಗಿಯರು ಇದರ ರೇಸ್ನಲ್ಲಿ ಇದ್ದಾರೆ.
ಅಂತಿಮವಾಗಿ ಅವ್ರ ಪೈಕಿ ಯಾರೋ ಒಬ್ರು ಕುಮಾರಿಯಾಗಿ ಆಯ್ಕೆ ಆಗ್ತಾರೆ. ಇಂಥ ಒಂದು ಬಲವಾದಂತ ಆಚರಣೆ ಮತ್ತು ನಂಬಿಕೆ ನೇಪಾಳದಲ್ಲಿ ಇವತ್ತಿಗೂ ಚಾಲ್ತಿಯಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.